ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಾನು ಕಡಿಮೆ ಸಮಯದಲ್ಲಿ ಹಬ್ಬದ ಅಡುಗೆ ಮಾಡೋದನ್ನು ಹೇಳ್ಕೊಟ್ಟಿದ್ದೆ. ಅದರಲ್ಲಿ ಈ ಸ್ವೀಟ್ನ ಮಾಡೋದನ್ನು ತೋರಿಸಿದ್ದೆ. ಆ ಸ್ವೀಟಿನ ಡೀಟೇಲ್ ವಿಡಿಯೋ ಇವತ್ತು ಮಾಡ್ತಾಯಿದ್ದೀನಿ. ರೆಸಿಪಿ ಇದರಲ್ಲಿದೆ. ಸೊ ಇವತ್ತು ನಾವು ಈ ಸ್ವೀಟ್ ಏನು ಅಂತಂದರೆ ಅಪ್ಪಿ ಪಾಯಸ ಅಂತ, ಅಥವಾ ಅಪ್ಪೆ ಪಾಯಸ ಅಥವಾ ಪೂರಿ ಪಾಯಸ ಅಂತಲೂ ಕರೀತಾರೆ. ಇದು ನಮ್ಮ ಕರ್ನಾಟಕದ ಒಂದು ಟ್ರೆಡಿಷ್ನಲ್ ಸ್ವೀಟ್ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಯಾವುದಾದ್ರೂ ಫಂಕ್ಷನ್ಗಳು ಅಂದರೆ ಹಬ್ಬ ಹರಿದಿನಗಳಲ್ಲಿ, ಶುಭ ಸಮಾರಂಭಗಳಲ್ಲಿ ಇದನ್ನು ಮಾಡೇ ಮಾಡ್ತಾರೆ. ಇದು ತುಂಬ ರುಚಿಯಾಗಿರುತ್ತೆ ಕೂಡ. ಇದು ದೇವಿಗೆ ಪ್ರಿಯವಾದ ಪಾಯಸ ಅಂತಲೂ ಹೇಳ್ತಾರೆ. ಬನ್ನಿ ಇವತ್ತು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ ಸ್ಟೆಪ್ಪಲ್ಲಿ ನಾನು ಇದಕ್ಕೆ ಈ ಪಾಯಸಕ್ಕೆ ಬೇಕಾಗಿರೋವಂಥ ಪುಡಿಗಳನ್ನ ರೆಡಿ ಮಾಡ್ಕೊಳ್ತೇನೆ. ನಾನು ಇವಾಗ ಏಲಕ್ಕಿ ಪುಡಿನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಬ್ಲೆಂಡರ್ ಜಾರಲ್ಲಿ ನಾನು ಏಲಕ್ಕಿನೆಲ್ಲ ಹಾಕ್ಕೊಂಡು ಫೈನ್ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನಾವು ಏಲಕ್ಕಿನ ಪುಡಿ ಮಾಡ್ಕೋಬೇಕು, ಕಡಿಮೆ ಪ್ರಮಾಣದಲ್ಲಿ ಏಲಕ್ಕಿ ಪುಡಿ ಮಾಡ್ಕೋಬೇಕಂದ್ರೆ ಕುಟಾಣಿಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀವಿ, ಇಲ್ಲಾಂದರೆ ಸಕ್ಕರೆ ಜೊತೆ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ತೀವಿ. ಸಕ್ಕರೆ ಬೇಡ, ಬರೀ ಏಲಕ್ಕಿ ಪುಡಿ ಮಾತ್ರ ಬೇಕು ನಮಗೆ ಅಂತಂದಾಗ ಈ ಥರ ಸಣ್ಣ ಬ್ಲೆಂಡರಲ್ಲಿ ಹಾಕ್ಕೊಂಡು ನಾವು ಈ ಥರ ಪೌಡ್ರ್ ಮಾಡ್ಕೊಂಡು, ನೋಡಿ ಈ ಥರ ಫೈನ್ ಪೌಡರ್ ಮಾಡಿಕೊಂಡು ಜರಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರೀ ಏಲಕ್ಕಿ ಪುಡಿ ಮಾತ್ರ ಸಿಕ್ಕಿದೆ ನನಗೆ. ಮಿಕ್ಕಿದ್ದು ಸಿಪ್ಪೆನ ನೀವು ಟೀ ಪೌಡರ್ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಟೀ ಮಾಡುವಾಗಲೆಲ್ಲ ಏಲಕ್ಕಿ ಫ್ಲೇವರ್ ಕೂಡ ಬರುತ್ತೆ. ನಾನು ಯೂಶ್ವಲಿ ಹಾಗೆ ಮಾಡ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿ ಕೂಡ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ವೀಟಿಗೆ ಬೇಕಾಗಿದೆ. ಸೊ ಫಸ್ಟ್ ನಾನು ಬಾದಾಮಿನ ಎಲ್ಲೂ ನೆನೆಸಿಲ್ಲ, ಇದನ್ನು ಡ್ರೈ ಪೌಡರ್ ಬೇಕು ಇದಕ್ಕೆ. ಸೊ ಹಾಗಾಗಿ ಬರೀ ಬಾದಾಮಿನ ಹಾಕಿ ಬ್ಲೆಂಡರಲ್ಲಿ ಪೌಡರ್ ಮಾಡ್ಕೊಳ್ತೀನಿ. ನೋಡಿ, ಈ ಬ್ಲೆಂಡರಲ್ಲಿ ತುಂಬ ಬೇಗ ಆಗುತ್ತೆ. ಇದು ಸ್ಮಾಲ್ ಕ್ವಾಂಟಿಟಿ ಮಾಡೋವಂಥವ್ರಿಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು ಬ್ಲೆಂಡರು. ಇದರಲ್ಲಿ ನಾನು ಫೈನ್ ಪೌಡರ್ ಮಾಡ್ಕೊಂಡಿದ್ದೀನಿ. ನೋಡಿ, ಚಿಕ್ಕ ಜಾರು, ತುಂಬ ಒಳ್ಳೆ ಕ್ವಾಲಿಟಿ ಜಾರಿದ್ದು. ಇದರಲ್ಲಿ ನಾನು ಈ ಥರದ ಡ್ರೈ ಫ್ರೂಟ್ಸ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಸ್ಪೈಸಸ್ ಕೂಡ ಪೌಡ್ರ್ ಮಾಡ್ಕೊಬೋದು. ಇವಾಗ ನಾನು ಗೋಡಂಬಿಗಳನ್ನ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಿದ್ದೀನಿ. ಎಲ್ಲ ಒಂದೊಂದು ಹಿಡಿಯಷ್ಟು ಬಾದಾಮಿ ಮತ್ತು ಒಂದು ಹಿಡಿಯಷ್ಟು ಗೋಡಂಬಿ ಎಲ್ಲ ಪುಡಿ ಮಾಡಿ ನಾನು ಒಂದು ಬಟ್ಲನಲ್ಲಿ ಎತ್ತಿಟ್ಕೊಳ್ತೀನಿ. ಈಗ ನಾವು ಸೆಕೆಂಡ್ ಸ್ಟೆಪ್ಪು ಪೂರಿ ಮಾಡಬೇಕು, ಅಂದರೆ ಅಪ್ಪಿ ಪೂರಿ ಅಂತ. ಅದನ್ನು ಮಾಡೋದಕ್ಕೆ ನಾನು ಒಂದು ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೋಬೇಕು. ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೋಬೇಕು, ಚಿಟಿಕೆಯಷ್ಟು ಅರಶಿನ ಹಾಕ್ಕೋಬೇಕು. ಆಮೇಲೆ ನಾವು ಇದಕ್ಕೆ ತುಪ್ಪ ಹಾಕಿ ಕಲಿಸ್ಕೋಬೇಕು. ಇದಕ್ಕೆ ಒಂದು 4ರಿಂದ 5 ತುಪ್ಪನ ಹಾಕಿ ಕಲಿಸ್ಕೋಬೇಕು. ಇದೇ ಸಾಟಿ, ಇದಕ್ಕೆ ಸಾಟಿ ಕೊಟ್ಟು ಮಾಡ್ಕೋಬೇಕು. ಇದನ್ನು ಹಿಟ್ಟು ಕಲಿಸ್ಕೋಬೇಕು. ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ, ಮತ್ತು ಹಾಕಲೇಬೇಕು. ಇದು ತುಪ್ಪ ಮಾತ್ರ ಮಿಸ್ ಮಾಡೋ ಹಾಗೆ ಇಲ್ಲ. ಎಣ್ಣೆ ಕೂಡ ಹಾಕೋಗಿಲ್ಲ, ತುಪ್ಪನೇ ಹಾಕಬೇಕು. ತುಪ್ಪ ಕರಗಿಸಾದ್ರೂ ಹಾಕಿ, ಇಲ್ಲ ಹಾಗೇನಾದರೂ ಗಟ್ಟಿ ತುಪ್ಪನಾದರೂ ಹಾಕಬೇಕು. 3ರಿಂದ 4 ಸ್ಪೂನು ತುಪ್ಪನ ಇದಕ್ಕೆ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಷ್ಟಿಲಿ ಹಿಡಿದ್ರೆ ಹಿಡ್ಕೋಬೇಕು. ಅದು ಆ ಥರ ಕಲಿಸ್ಕೋಬೇಕು. ಈಗ ನಾವು ನೀರನ್ನ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೋಬೇಕು. ಈಗ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸ್ಮೂತಾಗಿ ಕಲಿಸ್ಕೋಬೇಕು. ಏಕೆಂದರೆ ರವೆ ಸ್ವಲ್ಪ ನೆಂದ ಮೇಲೆ ಇನ್ನೂ ಸೇದ್ಕೊಂಬಿಡುತ್ತೆ, ಅಂದರೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕ್ಲೀನಾಗಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಬಿಟ್ಟು ಒಂದು 10ರಿಂದ 15 ನಿಮಿಷ ನೆನೆಯೋದಕ್ಕೆ ಒದ್ದೆ ಬಟ್ಟೆನ ನೆನೆಸ್ಬಿಟ್ಟು ಅದನ್ನು ಮುಚ್ಚಿ ಇಟ್ಟಿರ್ತೀನಿ. ಈಗ 15 ನಿಮಿಷ ಆಗಿದೆ. ಹಿಟ್ಟು ಚೆನ್ನಾಗಿ ನೆಂದಿದೆ. ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಅದನ್ನು ಮತ್ತೆ ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೋಬೇಕು. ಶಕ್ತಿ ಬಿಟ್ಟು ಚೆನ್ನಾಗಿ ನಾದ್ಕೊಂಡ್ರೆ ಹಿಟ್ಟು ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಈಗ ನಾನು ಕಲಸಿರೋವಂಥ ಹಿಟ್ಟಿನ ಪ್ರಮಾಣದಲ್ಲಿ 3 ದೊಡ್ಡ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪೂರಿ ಮಾಡೋದಕ್ಕೆ ನಾನಿಲ್ಲಿ ದೊಡ್ಡ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಸಣ್ಣ ಪೂರಿನೇ ಒಂದೊಂದನ್ನೇ ಸಣ್ಣ ಉಂಡೆ ಮಾಡಿಕೊಂಡು ಲಟ್ಟಿಸ್ಕೊಳ್ತಾ ಇದ್ದರೆ ಟೈಮ್ ವೇಸ್ಟ್ ಆಗುತ್ತೆ ಸುಮ್ಮನೆ. ನಾನು ಈ ಥರ ಅಂದ್ಕೊಂಡಿದ್ದೀನಿ. ಅಂದರೆ ಟೈಮ್ ಸೇವ್ ಮಾಡಬೇಕಂದ್ರೆ ಈ ಥರ ದೊಡ್ಡ ಪೂರಿನ ಲಟ್ಟಿಸ್ಕೊಂಡು, ಯಾಕೆಂದರೆ ಇದಕ್ಕೆ ಪೂರಿ ತೆಳ್ಳಗಿರಬೇಕಿದು. ನಾವು ರೆಗ್ಯುಲರ್ ಪೂರಿ ಮಾಡ್ತೀವಲ್ಲ, ಆ ಥರ ದಪ್ಪ ಇರಬಾರ್ದು, ಊದ್ಕೋಬಾರ್ದು. ಇದು ಪೂರಿ ಇದು ತೆಳ್ಳಗೆ ಕ್ರಿಸ್ಪಿಯಾಗಿ ಬರೋವಂಥ ಪೂರಿ. ಹಾಗಾಗಿ ನಾನು ದೊಡ್ಡದು ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ತೀನಿ. ತೋರಿಸ್ತೀನಿ ಈಗ ಹೇಗೆ ಅಂತ. ಫಸ್ಟು ನಾನು ಹಿಟ್ಟನ್ನು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನಾದರೂ ಮಣೆ ಮೇಲೆ ಸ್ವಲ್ಪ ಹಾಕ್ಕೊಂಡು ಈ ಹಿಟ್ಟನ್ನು ಉಂಡೆ ಮಾಡ್ಕೊಂಡಿದ್ವಲ್ಲ, ಚಿರೋಟಿ ರವೆ ಹಿಟ್ಟಿನ ಉಂಡೆ, ಅದನ್ನು ನಾವು ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಬೇಕು. ಇದು ತುಂಬ ತೆಳ್ಳಗೆ, ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕು. ನೋಡಿ ಎಷ್ಟು ದೊಡ್ಡದಾಗಿದೆ. ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಚೆನ್ನಾಗಿ ನೆಂದಿದೆಯಲ್ವ, ಸೊ ಹಿಟ್ಟು ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಹರಡ್ಕೋಬೇಕಂದ್ರೆ ಎಕ್ಸ್ಪ್ಯಾಂಡ್ ಎಷ್ಟು ಸಾಧ್ಯನೋ ಅಷ್ಟು ಎಕ್ಸ್ಪ್ಯಾಂಡ್ ಮಾಡಿ ಈ ಥರ ಕೈಯಲ್ಲಿ ಎತ್ತು ನೋಡಿದ್ರೆ ತೆಳ್ಳಗಿರಬೇಕಿದು ನಾವು ಲಟ್ಸಿರೋ ಅಂಥ ಪೂರಿ. ಇದನ್ನು ದೊಡ್ಡದಾಗಿ ಲಟ್ಟಿಸ್ಕೊಂಡು ನಾನಿಲ್ಲಿ ಕಟರಲ್ಲಿ ಒಂದು ಶಂಕರಪಳ್ಳಿ ಕಟ್ ಮಾಡೋದಿರುತ್ತಲ್ಲ ಅದರಲ್ಲಾದರೂ ಸರಿ, ಇಲ್ಲ ಒಂದು ನೈಫ್ ಚಾಕುನಲ್ಲಾದ್ರೂ ಕಟ್ ಮಾಡಿಕೊಂಡು ನಾವು ಈ ಥರ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದು. ಯಾಕೆ ಇದು ಟ್ರೆಡಿಷ್ನಲಿ ಸಣ್ಣ ಪೂರಿ ಮಾಡಿ ಫ್ರೈ ಮಾಡಿ ಆಮೇಲೆ ಕೈಯಿಂದ ಪೀಸ್ ಮಾಡಿ ನಾವು ಕೀರೊಳಗೆ ಅಂದರೆ ಪಾಯಸದೊಳಗೆ ಹಾಕ್ತೀವಿ. ಅದ್ರ ಬದಲು ನಾನು ಇಲ್ಲಿ ಬೇರೆ ಥರ ದೊಡ್ಡ ಪೂರಿ ಮಾಡಿಕೊಂಡು ಈ ಥರ ಸಣ್ಣದಾಗಿ ಡೈಮಂಡ್ ಶೇಪ್ ಕಟ್ ಮಾಡಿಕೊಂಡು ಕರಿತಾ ಇದ್ದೀನಿ. ಏನಿಲ್ಲ, ಇದು ಟೈಮ್ ಸೇವಿಂಗ್ ಅಂತ ಅಷ್ಟೇ.
ಮಾಡಿಕೊಂಡು ಆಮೇಲೆ ನಾವು ಕಟ್ ಮಾಡೋದು ಅಂದರೆ ಕೈಯಲ್ಲಿ ಪುಡಿ ಮಾಡೋದು ತಪ್ಪುತ್ತೆ ಅಂತ ಈಗ ತೋರಿಸ್ತೀನಿ ನೋಡಿ ಹೇಗೆ ಅಂತ. ಈಗ ನಾನೀಗ ಪೂರಿನೆಲ್ಲ ಲಟ್ಟಿಸ್ಕೊಂಡು ದೊಡ್ಡದು ಪೂರಿ ಲಟ್ಟಿಸ್ಕೊಂಡು ಅದನ್ನು ಕಟ್ ಮಾಡಿಕೊಂಡು ಎಲ್ಲ 3 ಉಂಡೆದನ್ನು ಅದೇ ಥರ ಮಾಡಿಕೊಂಡು ಈಗ ಕಾದಿರೋ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ಕಟ್ ಮಾಡ್ಕೊಂಡಿರೋಂಥ ಸಣ್ಣ ಸಣ್ಣ ಪೂರಿಗಳನ್ನ ಅದರೊಳಗೆ ಹಾಕಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕ್ರಿಸ್ಪಿ ಬರೋ ಥರ ಫ್ರೈ ಮಾಡಬೇಕು ನೋಡಿ. ಈ ಥರ ಅವಾಗವಾಗ ಕೈ ಆಡ್ತಾ ಇರಬೇಕು ನಾವು, ಎಲ್ಲೂ ಸಿಯೋದಕ್ಕೆ ಬಿಡಬಾರ್ದು. ಎಣ್ಣೆ ಕಾದ ಮೇಲೆ ಲೋ ಫ್ಲೇಮ್ ಮಾಡಿಕೊಂಡು ಹಾಕಿ ಆಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಕೈ ಆಡ್ತಾನೇ ಇರಬೇಕು. ಚೆನ್ನಾಗಿ 2 ಕಡೆನೂ ಫ್ರೈ ಆಗಬೇಕು ನೋಡಿ. ಈ ಥರ ಚೆನ್ನಾಗಿ ಒಳ್ಳೆ ಕಂದು ಒಂಥರ ಲೈಟ್ ಬ್ರೌನ್ ಥರ ಬಂದಿದೆ. ಆಮೇಲೆ ಕರೆದಾದ್ಮೇಲೆ ಮೇಲ್ಗಡೆ ತೇಲ್ಕೊಂಡು ಬರುತ್ತೆ. ಲೈಟ್ ವೇಟಾಗಿ ಮೇಲ್ಗಡೆ ತೇಲ್ದಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ನೋಡಿ. ಇದಿಷ್ಟು ನಾನು ಚೆನ್ನಾಗಿ ಕರೆದಿರಿದ್ಮೇಲೆ ಎಲ್ಲ ಮೇಲ್ಗಡೆ ತೇಲ್ಕೊಂಡು ಬಂದಿದೆ. ಇದನ್ನು ನಾನು ಒಂದು ಪ್ಲೇಟಿಗೆ ತಗೊಳ್ತೀನಿ. ನಮ್ಮ ಪೂರಿ ಅಂದರೆ ಅಪ್ಪಿ ಪೂರಿ ರೆಡಿಯಾಗಿದೆ. ಇದು ತುಂಬ ಲೈಟಾಗಿ ಮತ್ತು ಕ್ರಿಸ್ಪಿಯಾಗಿ ಬಂದಿರುತ್ತೆ. ಚಿರೋಟಿ ರವೆ ಹಾಕಿರೋದ್ರಿಂದ ಒಳ್ಳೆ ಕ್ರಿಸ್ಪಿಯಾಗೂ ಇರುತ್ತೆ. ಇದನ್ನು ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು. ನಾನು ಮಾಡಿರೋಂಥ 3 ಉಂಡೆಗಳದ್ದೂ ನಾನು ಮಾಡ್ಕೊಂಡಿದ್ದೀನಿ ಅಪ್ಪಿ ಪೂರಿ. ಈಗ ನಾವು ಅದನ್ನು ಎಲ್ಲ ತೆಗೆದಿಟ್ಕೋಬೇಕು. ಸೊ ಬಾಣಲಿನಲ್ಲಿ ಎಣ್ಣೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾದ್ಮೇಲೆ ಕರೆದಿದ್ದು ಪೂರಿ ಈ ಥರ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಾಗಿದೆ. 3 ಉಂಡೆಗೆ ಇಷ್ಟು ಸಣ್ಣ ಸಣ್ಣ ಪೂರಿಗಳು ರೆಡಿಯಾಗಿದೆ. ಇದನ್ನು ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇದನ್ನು ಹಂಗೆ ಕೊಟ್ರಂತೂ ಹಂಗೆ ಓಡಾಡ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ. ಕೈಯಲ್ಲಿ ಮಾಡಿದ್ರೆ ಎಷ್ಟು ಕ್ರಿಸ್ಪಿಯಾಗಿದೆ, ಹಗೂರವಾಗಿದೆ ಮತ್ತು ಕ್ರಿಸ್ಪಿನೂ ಇದೆ. ತುಂಬ ಚೆನ್ನಾಗಾಗಿದೆ. ಇದನ್ನು ಹಂಗೇನು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಮ್ಮ ಅಪ್ಪಿ ಪೂರಿ ರೆಡಿಯಾಗಿದೆ. ಈಗ ಅದಕ್ಕೆ ನಾವು ಖೀರ್ ಮಾಡ್ಕೋಬೇಕು, ಅಂದರೆ ಹಾಲನ್ನ ಮಾಡ್ಕೋಬೇಕು. ಕಾದಿರೋ ಪಾತ್ರೆಗೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದಕ್ಕೆ ಡ್ರೈ ಫ್ರೂಟ್ಸ್ನ ಕರ್ಕೋಬೇಕು. ಅಂದರೆ ನಾನು ಬಾದಾಮಿ ಚೂರುಗಳನ್ನ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿ ಅದನ್ನು ಕೂಡ ಕರ್ಕೋಬೇಕು. ಎಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಈಗ ಗೋಡಂಬಿನೂ ಕೂಡ ಪೀಸಸ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನೀವು ಡ್ರೈ ಫ್ರೂಟ್ಸು, ಅದು ನಿಮ್ಮ ಇಷ್ಟ. ಕ್ವಾಂಟಿಟಿ ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೂ ಆಗುತ್ತೆ. ಲೋ ಫ್ಲೇಮಲ್ಲಿ ಎರಡನ್ನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ದ್ರಾಕ್ಷಿ ಹಾಕಬೇಕು. ಫಸ್ಟ್ ಬಾದಾಮಿ ಹಾಕಬೇಕು, ಆಮೇಲೆ ಗೋಡಂಬಿ ಹಾಕಬೇಕು, ಲಾಸ್ಟಲ್ಲಿ ನಾವು ದ್ರಾಕ್ಷಿನ ಹಾಕ್ಕೋಬೇಕು. ಇದಿಷ್ಟನ್ನು ಹಾಕ್ಕೊಂಡು ತುಪ್ಪದಲ್ಲಿ ಕರ್ಕೊಂಡು ಆಮೇಲೆ ನಾವು ಅದಕ್ಕೆ ಹಾಲನ್ನು ಸೇರಿಸ್ಕೋಬೇಕು. ಈಗ ಖೀರ್ ಮಾಡ್ತಾಯಿದ್ದೀನಿ ನಾನು. ಫಸ್ಟ್ ಸ್ಟೆಪ್ಪಲ್ಲಿ ಬಾದಾಮಿ ಗೋಡಂಬಿ ಪೌಡ್ರ್ ಆಯಿತು, ಸೆಕೆಂಡ್ ಸ್ಟೆಪ್ಪಲ್ಲಿ ಪೂರಿ ಮಾಡ್ಕೊಂಡಾಯಿತು. ಈಗ ಥರ್ಡ್ ಸ್ಟೆಪ್ಪಲ್ಲಿ ನಾನು ಖೀರನ್ನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ದ್ರಾಕ್ಷಿ ಗೋಡಂಬಿನೆಲ್ಲ ಕರ್ಕೊಂಡು ಅದೇ ಪಾತ್ರೆಗೆ ನಾನಿಲ್ಲಿ ಅರ್ಧ ಲೀಟ್ರು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಈಗ ಫಸ್ಟ್ ಇದಕ್ಕೆ ಪೂರ್ತಿ 1 ಲೀಟ್ರ್ ಹಾಲು ಬೇಕಾಗುತ್ತೆ. ಫಸ್ಟು ನಾನು ಅರ್ಧ ಲೀಟ್ರ್ ಹಾಲನ್ನ ಹಾಕ್ಕೊಂಡು ಆಲ್ರೆಡಿ ಕಾಯಿಸಿರೋಂಥ ಹಾಲನ್ನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ಹಾಲು ಹಾಕ್ಕೊಂಡ್ರೆ ಬೇಗ ಚೆನ್ನಾಗಾಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಕೇಸರಿನ ಸ್ವಲ್ಪ ಉಗುರು ಬೆಚ್ಚಗಿರೋ ಹಾಲಲ್ಲಿ ನೆನೆಸಿಟ್ಟಿದ್ದೆ. ಆ ಹಾಲನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಕೇಸರಿ ಹಾಲು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅದನ್ನು. ಕೇಸರಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಲಿನ ಸ್ವೀಟ್ಗಳು ಏನಿರುತ್ತಲ್ಲ, ಡ್ರೈ ಫ್ರೂಟ್ಸ್ ಹಾಕಿ ಮಾಡೋಂಥದ್ದು, ಅದಕ್ಕೆ ಕೇಸರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಹಾಲು ಸ್ವಲ್ಪ ಅರ್ಧ ಕುದ್ದ ಮೇಲೆ ನಾನೀಗ ಡ್ರೈ ಫ್ರೂಟ್ಸ್ದು ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ, ಅಂದರೆ ಬಾದಾಮಿ ಮತ್ತು ಗೋಡಂಬಿ ಪೌಡ್ರು. ಫಸ್ಟ್ ಬಾದಾಮಿನ 4 ಸ್ಪೂನ್ ಪೌಡ್ರ್ ಹಾಕ್ಕೊಂಡಿದ್ದೀನಿ, 4 ಸ್ಪೂನು. ಈಗ ಗೋಡಂಬಿ ಕೂಡ 2-3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ. ನಾನು 4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಚೆನ್ನಾಗಿ ಕೈ ಆಡಿಸಿ ಲೋ ಫ್ಲೇಮಲ್ಲೇ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕಂದ್ರೆ ಸ್ವಲ್ಪ ದಪ್ಪ ಆಗುತ್ತೆ. ಅಂದರೆ ಹಾಲು ಸ್ವಲ್ಪ ಮಂದ ಬರುತ್ತೆ, ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಹಾಲು. ಆ ಹಾಲು ಕ್ರೀಮಿ ಒಳ್ಳೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ಹಾಲು ಕ್ರೀಮಿ ಮಿಲ್ಕಾಗಿ ಬರುತ್ತೆ. ಈಗ ಹಾಲು ರುಚಿಯಾಗಿ ಚೆನ್ನಾಗಿ ಕ್ರೀಮಿ ಥರ ಆದಮೇಲೆ ನಾನಿಲ್ಲಿ ಸಕ್ಕರೆ 1/4 ಲೋಟದಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ. ಸಾಧಾರಣ ಇದು 100 ಗ್ರಾಮಷ್ಟು, 100-150 ಗ್ರಾಮಷ್ಟು ಸಕ್ಕರೆ ಬರುತ್ತೆ. ನೋಡಿಕೊಂಡು ಹಾಕ್ಕೋಬೇಕು. ಸಕ್ಕರೆ ಎಲ್ಲ ಕರಗಿದ ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನೂ ಸೇರಿಸ್ತಾ ಇದ್ದೀನಿ. ಈಗ ನಮ್ಮ ಖೀರು ರೆಡಿ ಆಗ್ತದೆ. ಚೆನ್ನಾಗಿ ಎಲ್ಲ ಕುದ್ದ ಮೇಲೆ ಈಗ ಆಫ್ ಮಾಡಬೇಕು. ಇವಾಗಲೇ ನೀವು ಕರೆದಿಟ್ಟಿರೋಂಥ ಪೂರಿನ ಇದರೊಳಗೆ ಹಾಕಿ ಚೆನ್ನಾಗಿ 5 ನಿಮಿಷ ಕುದಿಸಿದ್ರೆ ಪಾಯಸ ರೆಡಿ. ಬೇಡ ಅಂದವರು ಅದು ಸಾಫ್ಟ್ ಆಗಿಬಿಡುತ್ತೆ, ಬೇಡ ನಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಸಿಗಬೇಕು ಅಂತಂದರೆ ಸ್ಟವ್ನ ಆಫ್ ಮಾಡಿ ಒಂದು ಬೌಲಿಗೆ, ನೀವು ಸರ್ವಿಂಗ್ ಬೌಲಿಗೆ ಬಿಸಿಯಾಗಿರೋ ಹಾಲನ್ನು ಹಾಕಿ ಅದರೊಳಗಡೆ ಕರೆದಿಟ್ಟಿರೋಂಥ ಅಪ್ಪಿ ಪೂರಿನ ಇದರೊಳಗೆ ಹಾಕಿ ಸ್ವಲ್ಪ 1-2 ನಿಮಿಷ ನೆನೆಸಿ. ಇದು ಸರ್ವ್ ಮಾಡುವಾಗ ನಾನು ಹೇಳ್ತಾ ಇರೋದು, ಯಾರಿಗಾದರೂ ಸರ್ವ್ ಮಾಡಿ ಕೊಡಬೇಕಾದ್ರೆ ಈ ಥರ ಹಾಫ್ ಕ್ರಿಸ್ಪಿ ಮತ್ತು ಹಾಫ್ ಸಾಫ್ಟ್ ತಿನ್ನಬೇಕು ಅಂದರೆ ಅವ್ರಿಗೆ ಈ ಥರ ಸರ್ವ್ ಮಾಡಿ ಕೊಡ್ಬೋದು. ಮೇಲ್ಗಡೆ ಸ್ವಲ್ಪ ಪಿಸ್ತಾ ಚೂರುಗಳನ್ನೂ ಕೂಡ ಹಾಕಿದ್ದೀನಿ. ಈಗ ಅಪ್ಪಿ ಪಾಯಸ ರೆಡಿಯಾಗಿದೆ. ಹಾಲಲ್ಲಿ ತೇಲ್ತಾ ಇರೋವಂಥ ಅಪ್ಪಿ ಪೂರಿ
ತುಂಬ ಚೆನ್ನಾಗಿರುತ್ತೆ. ಇದು ಒಳ್ಳೆ ಸ್ವೀಟ್ ಅಂತೂ ಸಖತ್ತಾಗಿರುತ್ತೆ. ಮದುವೆ ಮನೆಯಲ್ಲಿ ನಾವು ಚಿರೋಟಿ ಪೇಣಿ ಎಲ್ಲ ತಿಂದಷ್ಟು ಫೀಲಿಂಗೇ ಇದನ್ನು ತಿಂದಾಗ ಆಗುತ್ತೆ. ಏನಾದರೂ ನಿಮಗೆ ಯಾವಾಗಲಾದ್ರು ನೆನೆಸ್ಕೊಂಡಾಗ ಚಿರೋಟಿ ತಿನ್ನಬೇಕು ಅಂತ ಮನೇಲಿದ್ದಾಗ ಅನಿಸಿದ್ರೆ ನೀವು ಅದಕ್ಕೋಸ್ಕರ ಫಂಕ್ಷನ್ ಕಾಯೋದೇ ಬೇಕಾಗಿಲ್ಲ. ಮನೆಯಲ್ಲೇ ಚಿರೋಟಿ ರವೆ ಉಪಯೋಗಿಸ್ಕೊಳ್ಳೋದು, ಈ ಥರ ಮಾಡಿಕೊಂಡು ಹಾಲಿದ್ದರೆ ಹಾಲಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಈ ಥರ ಕ್ರೀಮಿ ಟೆಕ್ಸ್ಚರ್ ಮಿಲ್ಕ್ ಹಾಲು ಖೀರ್ ಮಾಡ್ಕೊಳ್ಳೋದು, ಅದರೊಳಗೆ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಸೇಮ್ ನಮಗೆ ಚಿರೋಟಿ ತಿಂದಷ್ಟೇ ಫೀಲಿಂಗ್ ಆಗುತ್ತೆ. ಮನಸ್ಸಿಗಂತೂ ಅಷ್ಟು ಖುಷಿಯಾಗುತ್ತೆ. ಸ್ವೀಟ್ ಪ್ರಿಯರು ಯಾರು ಇದ್ರಂತೂ ಅವ್ರಿಗಿದು ಕೊಟ್ಬಿಟ್ರೆ ತುಂಬಾ ಇಷ್ಟಪಡ್ತಾರೆ, ಸಖತ್ ಎಂಜಾಯ್ ಮಾಡ್ತಾರೆ. ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ತಿ.